ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಈ ವಿಡಿಯೋನಲ್ಲಿ ನಾನು ಮ್ಯಾಥಮೆಟಿಕ್ಸ್ 2018 ಪೇಪರ್ ತೊಗೊಂಡಿದ್ದೀನಿ. ಆಲ್ರೆಡಿ ಸುಮ್ಮನೆ ಟೈಮ್ ಪಾಸ್ಗೆ ಅಂತ 2009 ಪೇಪರ್ ಒಂದ್ಸತಿ ಸ್ವಲ್ಪ ಸಾಲ್ವ್ ಮಾಡಿದೆ. ಅದನ್ನು ಮುಂದೆ ಮಾಡ್ತೀನಿ ಇನ್ನೊಂದ್ಸತಿ. ಆದರೆ ಇವಾಗ 2018 ಪೇಪರ್ ಎಷ್ಟಾಗುತ್ತೆ ಅಷ್ಟು ಕಂಪ್ಲೀಟ್ ಮಾಡೋಣ. 8 ಕ್ವೆಶನ್ ತೊಗೊಂಡಿದ್ದೀನಿ ಈ ವಿಡಿಯೋನಲ್ಲಿ ನಾನು 2018 ಪೇಪರ್ದು. ಮೊದಲು ಇಲ್ಲಿಂದ ಶುರು ಮಾಡೋಣ. ಪ್ರಾಬಬಿಲಿಟಿ ಕ್ವೆಶನ್ಸ್. ನೀವೆಲ್ಲ ಏನು ಮಾಡ್ತೀರಾ ಅಂತಂದರೆ, ಪ್ರಾಬಬಿಲಿಟಿ ಓದಕ್ಕೆ ಹೋಗಲ್ಲ ಅಂದರೆ ಸ್ವಲ್ಪ ಕಷ್ಟ, ಸ್ಕಿಪ್ ಹೊಡಿತೀನಿ ಚಾಪ್ಟರ್ ಅದು, ಮತ್ತು ಪರ್ಮಿಟೇಷನ್ ಕಾಂಬಿನೇಷನ್ ಆ ಚಾಪ್ಟರ್ ಎಲ್ಲ ಸ್ಕಿಪ್ ಮಾಡ್ತೀನಿ ಅಂತ ಅನ್ಕೊಂಡು ಹೋಗಿರ್ತೀರಾ. ಬಟ್ ಮಾಡೋದು ಬೇಡ ಅಂತ ನಾನು ಹೇಳೋದು. ಯಾಕೆಂತಂದರೆ CET-ನಲ್ಲಿ ಸಿಂಪಲ್ ಆಗಿ ಕ್ವೆಶನ್ಸ್ ಕೊಡ್ತಾರೆ. ಹೆಂಗೆ ಅಂತ ನೋಡೋಣ. ಬ್ಯಾಗ್ ಕಂಟೈನ್ಸ್ 17 ಟಿಕೆಟ್ಸ್ ನಂಬರ್ಡ್ ಫ್ರಮ್ 1 to 17. ಒಂದು ಬ್ಯಾಗ್ ಇದೆ, ಅದರಲ್ಲಿ ಒಂದಷ್ಟು ಕಾರ್ಡ್ಗಳಿದೆ. ಕಾರ್ಡ್ ಮೇಲೆ 1 to 3 ಅಂತ 17 ತನಕ ಹಾಕೊಂಡು ಹೋಗಿದ್ದಾರೆ. A ticket is drawn at random, then another ticket is drawn without replacing the first one. The probability that both the tickets may show even numbers. ಇವಾಗ 17 ಟಿಕೆಟ್ ಇದೆ ಅಲ್ವಾ, ಏನು ಹೇಳ್ತಿದ್ದಾರೆ, ಬೋತ್ ಟಿಕೆಟ್ಸ್ ಹ್ಯಾವ್ ಟು ಶೋ ಈವನ್ ನಂಬರ್ ಅಂತ. ಈವನ್ ನಂಬರ್ಸ್ ಏನೇನಿದೆ 1 ಇಂದ 17 ತನಕ 2, 4, 6, 8, 10, 12, 14, 16, 1, 2, 3, 4, 5, 6, 7, 8 ಇದೆ. 8 ಈವನ್ ನಂಬರ್ಸ್ ಇರೋ ಟಿಕೆಟ್ಗಳು ಇದೆ ನಮ್ಮ ಬ್ಯಾಗಲ್ಲಿ, ಆಯ್ತಾ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಫಸ್ಟ್ ಒಂದು ಕಾರ್ಡ್ನ ಆ ಬ್ಯಾಗಿಂದ ತೆಗಿತೀವಿ. ಅದು ಈವನ್ ನಂಬರ್ ಆಗೋ ಪ್ರಾಬಿಲಿಟಿ ಏನು, ಎಷ್ಟು ಈವನ್ ಆಗೋ ಟೋಟಲ್ ಇದೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್. ಹೌದಾ, 8 ಡಿವೈಡೆಡ್ ಬೈ 17. ಇದು ನಮ್ಮ ಪ್ರಾಬಿಲಿಟಿ ಗೆಟಿಂಗ್ ಎನ್ ಈವನ್ ನಂಬರ್ ಅಟ್ ದ ಫಸ್ಟ್ ಪಿಕ್ ಅಲ್ವಾ. ಆದರೆ ನಾವು ಅಲ್ಲಿಗೆ ನಿಲ್ತಿಲ್ಲ. ಮುಂದೆ ಹೇಳ್ತಿದ್ದಾರೆ ಅನದರ್ ಟಿಕೆಟ್ ಇಸ್ ಡನ್ ವಿತೌಟ್ ರಿಪ್ಲೇಸಿಂಗ್. ಇವಾಗ ಇದು ತಗೊಂಡು ವಾಪಸ್ ಅದನ್ನು ಹಾಕ್ಬಿಟ್ಟು ಮತ್ತೆ ಎತ್ತುತ್ತಿಲ್ಲ ನಾವು. ಒಂದು ತೆಗೆದಾಯ್ತು, ಇವಾಗ ಇನ್ನೊಂದು ತೆಗಿತಾ ಇದೀವಿ. ಇನ್ನೊಂದು ತೆಗಿತಿದ್ದೀವಿ ಅಂತಂದ್ರೆ ಎರಡು ಒಟ್ಟಿಗೆ ಇವೆಂಟ್ ಮಾಡ್ತಿದೀವಿ ಅಂತಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಹೌದಾ, ಇವಾಗ ಏನು ಹೇಳ್ತಿದ್ದಾರೆ, ಈ ಕಾರ್ಡ್ ಇವಾಗ ಏನು ತೆಗಿತೀವಿ ಅದು ಈವನ್ ನಂಬರ್ ಆಗ್ಬೇಕಂತ. ಇವಾಗ ಇವಾಗ ಇಷ್ಟರಲ್ಲಿ ಯಾವುದೋ ಒಂದು ಈವನ್ ನಂಬರ್ ಹೋಯ್ತು. ಯಾವ್ದು ಹೋಯ್ತು ಅಂತ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಇನ್ನು ಎಷ್ಟು ಮಿಕ್ಕಿದೆ, 7 ಮಿಕ್ಕಿದೆ. ಕಾರ್ಡ್ಸ್ ಎಷ್ಟು ಮಿಕ್ಕಿದೆ, 16 ಮಿಕ್ಕಿದೆ ಅಲ್ವಾ. 16ನಲ್ಲಿ 17ನಲ್ಲಿ 1 ತೆಗೆದಾಯ್ತು, ಅದನ್ನು ವಾಪಸ್ ಆಗ್ತಿಲ್ಲ, ಅದಕ್ಕೆ ಇವಾಗ 16 ಮಿಕ್ಕಿದೆ. ಇವಾಗ ಈವನ್ ನಂಬರ್ ಆಗೋ ಚಾನ್ಸಸ್ ಬರೀ 7/16. ಎರಡು ಇವೆಂಟ್ ನಡೀತಾನೆ ಇದೆ, ಅಂದ್ರೆ ವಿ ಆರ್ ಶೋರ್ ದಟ್ those 2 events are going to happen ಅಲ್ವಾ. ಸೊ ಅದಕ್ಕೆ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. 8 1s 8 2s, ಸೊ 7 ಡಿವೈಡೆಡ್ ಬೈ 17 2s 34. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತು ಅಂತ ನಾನು ಭಾವಿಸಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇವಾಗ ಏನು ಹೇಳ್ತಿದೆ, ಅ ಫ್ಲಾಶ್ ಲೈಟ್ ಹ್ಯಾಸ್ 10 ಬ್ಯಾಟ್ರೀಸ್. ಒಂದು ಲೈಟ್ ಇದು ಸೋರ್ಸ್ ಇದೆ, ಅದ್ರಲ್ಲಿ 10 ಬ್ಯಾಟ್ರಿ ಹಾಕಿದ್ದಾರೆ. ಔಟ್ ಆಫ್ ವಿಚ್ 4 ಆರ್ ಡೆಡ್. ಹೌದಾ, 4 ಬ್ಯಾಟ್ರಿ ವರ್ಕ್ ಆಗ್ತಿಲ್ಲ. ಇಫ್ 3 ಬ್ಯಾಟ್ರೀಸ್ ಆರ್ ಸೆಲೆಕ್ಟೆಡ್ ವಿತೌಟ್ ರಿಪ್ಲೇಸ್ಮೆಂಟ್ ಅಂಡ್ ಟೆಸ್ಟೆಡ್, ದೆನ್ ಪ್ರಾಬಿಲಿಟಿ ದಟ್ ಆಲ್ 3 ಆರ್ ಡೆಡ್. ಇವಾಗ 10ರಲ್ಲಿ 10 ಬ್ಯಾಟ್ರಿ ಹಾಕಿದ್ವಿ, 4 ಅದರಲ್ಲಿ ಅಂದ್ರೆ ವರ್ಕ್ ಆಗ್ತಿಲ್ಲ, ಡೆಡ್ ಆಗಿದೆ. 3 ಬ್ಯಾಟ್ರಿ ರ್ಯಾಂಡಮ್ ಆಗಿ ನಾವು ತೆಗಿತೀವಿ, ನಮ್ಗೆ ಯಾವ್ದು ಡೆಡ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ವಿತೌಟ್ ರಿಪ್ಲೇಸ್ಮೆಂಟ್ ಅಂಡ್ ಟೆಸ್ಟೆಡ್. ಇವಾಗ 1 ತೆಗೆದ್ಬಿಟ್ಟು ಅದನ್ನ ವಾಪಸ್ ಹಾಕ್ಬಿಟ್ಟು ಇನ್ನೊಂದು ಚೆಕ್ ಮಾಡಲ್ಲ. 1 ತೆಗೆದ್ಬಿಟ್ಟು ಮೇಲೆ ತೆಗೆದಾಗೋಯ್ತು, ಇನ್ನೊಂದು ತೆಗೆದ್ಬಿಟ್ಟು ತೆಗೆದಾಗೋಯ್ತು, ಆ ತರ. ಅಂಡ್ ಟೆಸ್ಟೆಡ್, ದೆನ್ ದ ಪ್ರಾಬಿಲಿಟಿ ದಟ್ ಆಲ್ 3 ಆರ್ ಡೆಡ್. ಇವಾಗ 3 ತೆಗೆದನ್ನ 3 ಡೆಡ್ ಆಗುತ್ತೆ. 4 ಡೆಡ್ ಆಗಿರೋದ್ರಲ್ಲಿ 3 ಡೆಡ್ ತೆಗ್ದಿರೋದನ್ನ ಡೆಡ್ ಆಗುತ್ತೆ ಅಂತ ಏನ್ ಪ್ರಾಬಿಲಿಟಿ ಅಂತ ಕೇಳ್ತಾ ಇದಾರೆ. ಫಸ್ಟ್ ಎಷ್ಟು ಬ್ಯಾಟ್ರೀಸ್ ಇದೆ ನಮ್ಮ ಹತ್ರ, 10. ಔಟ್ ಆಫ್ ವಿಚ್ ಎಷ್ಟು ಡೆಡ್ ಆಗಿದೆ. ಫಸ್ಟ್ ಟೈಮ್ ಪಿಕ್ ಮಾಡಿದಾಗ ನಮ್ಮ ಪ್ರಾಬಿಲಿಟಿ ಚಾನ್ಸ್ ಏನು ಇದು ಡೆಡ್ ಆಗಿದೆ ಅಂತ, 4 ಡಿವೈಡೆಡ್ ಬೈ 10, ಬಿಕಾಸ್ 4 ಡೆಡ್ ಆಗಿದೆ ಟೋಟಲ್ 10ರಲ್ಲಿ. ಸೊ ನಮ್ದು ಇಷ್ಟು ಚಾನ್ಸ್, ಫಸ್ಟ್ ಟೈಮ್ ಪಿಕ್ ಮಾಡಿದಾಗ ನಮ್ದು ಇಷ್ಟು ಚಾನ್ಸ್ ಡೆಡ್ ಆಗಿರೋ ಬ್ಯಾಟ್ರಿ ಸಿಗೋದು ನಮಗೆ. ಇವಾಗ ನೆಕ್ಸ್ಟ್ ಇನ್ನೊಂದ್ಸತಿ ವಿತೌಟ್ ರಿಪ್ಲೇಸಿಂಗ್ ನಾವು ಪಿಕ್ ಮಾಡ್ತಾ ಇದೀವಿ ಅಂತಂದ್ರೆ ಇಂಟು ಮಾಡ್ಲೇಬೇಕು. ಅವಾಗ ಎಷ್ಟು ಬ್ಯಾಟ್ರೀಸ್ ಮಿಕ್ಕಿದೆ, ಇವಾಗ ಟೋಟಲ್ 9. ಇವಾಗ ಇದು ಹೋಯ್ತು ಅಂತಂದ್ರೆ 1 ಬ್ಯಾಟ್ರಿ ಹೋಯ್ತು ಅಂತಂದ್ಮೇಲೆ ಇನ್ ಮಿಕ್ಕಿದ ಎಷ್ಟಪ್ಪ, ಮಿಕ್ಕಿದ ಡೆಡ್ ಬ್ಯಾಟ್ರೀಸ್ ಎಷ್ಟು, 3. ಹೌದಾ, ಎಷ್ಟು ಸತಿ ತೆಗಿತೀವಿ ಆ ತರ, 3 ಬ್ಯಾಟ್ರೀಸ್ ಆರ್ ಸೆಲೆಕ್ಟೆಡ್. ಇವಾಗ 2 ತೆಗ್ದಾಯ್ತು, ಇಂಟು ಇದು ನಮ್ಗೆ ಡೆಡ್ ಬ್ಯಾಟ್ರಿನೇ ಸಿಕ್ತು ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಟೋಟಲ್ ಎಷ್ಟು ಬ್ಯಾಟ್ರೀಸ್ ಮಿಕ್ಕಿದೆ, 8 ಮಿಕ್ಕಿದೆ ಅಲ್ವಾ. 2 ತೆಗ್ದಾಯ್ತು ಅಂದ್ರೆ 10ರಲ್ಲಿ 8 ಅಂದ್ರೆ 10ರಲ್ಲಿ 2 ಅಂದ್ರೆ 8 ಮಿಕ್ಕಿದೆ. 2 ಡೆಡ್ ಆಯ್ತು. 4ರಲ್ಲಿ 2 ಡೆಡ್ ಬ್ಯಾಟ್ರೀಸ್ ತೆಗೆದಾಗುತ್ತೆ, ಇನ್ನೆಷ್ಟು ಮಿಕ್ಕಿದೆ, 2. 2/8. ಇದನ್ನ ಸಿಂಪ್ಲಿಫೈ ಮಾಡೋಣ. ಇನ್ನೇನು ತೆಗಿತಿಲ್ಲ, ನಾವು ಇಷ್ಟಕ್ಕೆ ನಿಲ್ಲಿಸ್ತಾ ಇದೀವಿ. 4 1s 4 2s 2 2 ಕ್ಯಾನ್ಸಲ್, 3 3s ಕ್ಯಾನ್ಸಲ್, 1 ಡಿವೈಡೆಡ್ ಬೈ 30. ಇದು ನಮ್ಮ ಆನ್ಸರ್. ಇಷ್ಟು ಕರೆಕ್ಟಾಗಿ ನೀವು ಯೋಚನೆ ಮಾಡಿದ್ರೆ ಆನ್ಸರ್ ಆರಾಮಾಗಿ ಸಿಕ್ಬಿಡುತ್ತೆ. ಆಪ್ಷನ್ ಬಿ. ಇವೆರಡು ಅದೇ ಎಕ್ಸ್ಪ್ಲೈನ್ ಮಾಡೋಕ್ಕಷ್ಟೇ 2 ಟೈಮ್ ತಗೊಂಡು ನೀವು 2 ನಿಮಿಷ, ಅದೇ 2 ನಿಮಿಷನೂ ಬೇಡ. ಇದಕ್ಕೆ 45 ಸೆಕೆಂಡ್ಸಲ್ಲಿ 2 ಕ್ವೆಶನ್ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ಬೋದು. ನಾನು ಹೋದ ವರ್ಷನೇ ಬರ್ದಿದ್ದು 2018ನಲ್ಲಿ, ನಾನು ಬೇಗ ಮಾಡ್ಕೊಂಡು ಹೋಗಿದ್ದೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಮ್ಯಾಕ್ಸಿಮಮ್ ಏರಿಯಾ ಆಫ್ ರೆಕ್ಟಾಂಗಲ್ ಇನ್ಸ್ಕ್ರೈಬ್ಡ್ ಇನ್ ದ ಸರ್ಕಲ್. ಏನೋ ಒಂದು ಸರ್ಕಲ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಏರಿಯಾ ರೆಕ್ಟಾಂಗಲ್ ಇನ್ ಅ ಸರ್ಕಲ್ ಈಸ್ ಆಲ್ವೇಸ್ ಅ ಸ್ಕ್ವೇರ್. ಇಷ್ಟನ್ನು ನೆನ್ಪಿಟ್ಕೊಳ್ಳೇಬೇಕು. ಒಂದು ಸರ್ಕಲ್ ಅಲ್ಲಿ ಒಂದು ರೆಕ್ಟಾಂಗಲ್ ಇನ್ಸ್ಕ್ರೈಬ್ ಮಾಡ್ತೀರಾ, ಅದರ ಏರಿಯಾ ಮ್ಯಾಕ್ಸಿಮೈಸ್ ಮಾಡ್ಬೇಕಂತಂದ್ರೆ ನೀವು ಇದನ್ನ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಕಲ್ತಿರ್ತೀರಾ. ಮತ್ತೆ ನೋಡ್ಕೊಳ್ಳಿ, ಥಿಯರಿ ಎಲ್ಲ ಹೇಳ್ಕೊಡ್ತಿಲ್ಲ ನಾ ಇವಾಗ, ಬರೀ ಹೇಳ್ತಾ ಇರೋದಷ್ಟೇ ಕಾನ್ಸೆಪ್ಟ್.
ರೆಕ್ಟಾಂಗಲ್ ಸ್ಕ್ವೇರ್ ಇಸ್ ಆಲ್ಸೋ ರೆಕ್ಟಾಂಗಲ್ ಅಂತ ನಿಮಗೆ ಗೊತ್ತಿದೆ. ಸೊ ಅದರ ಏರಿಯಾ ಮ್ಯಾಕ್ಸಿಮಮ್ ಆಗ್ಬೇಕಂತಂದ್ರೆ ಅದು ಸ್ಕ್ವೇರ್ ಆಗಲೇಬೇಕು, ಅದು ಕಂಡೀಷನ್. ಈ ಸರ್ಕಲ್ ರೇಡಿಯಸ್ ಎಷ್ಟಪ್ಪ 8, ಬಿಕಾಸ್ 8 ಸ್ಕ್ವೇರ್ 64. ಸೊ ರೇಡಿಯಸ್ 8. ನೀವೇನು ಅನ್ಕೊಂಡ್ಬಿಡ್ತೀರಾ ಸಡನ್ ಆಗಿ ಫಾಸ್ಟ್ ಆಗಿ ಮಾಡುವಾಗ, ಸರ್ಕಲ್ ರೇಡಿಯಸ್ 8 ಅಂತಂದ್ಮೇಲೆ ಸ್ಕ್ವೇರ್ ಎಡ್ಜ್ 8 ಆಗುತ್ತೆ, 8 ಸ್ಕ್ವೇರ್ ಏರಿಯಾ ಎಷ್ಟು ಅಂತ ಕೇಳ್ತಾ ಇದ್ದಾರೆ, 8 ಸ್ಕ್ವೇರ್ 64 ಮಾರ್ಕ್ ಮಾಡ್ಬಿಡ್ತೀರಾ. ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ಅವ್ರು ಹೇಳ್ತಾ ಇರೋದು 8 ರೇಡಿಯಸ್, ಈ ಲೆಂತ್ ಹೇಳ್ತಾ ಇರೋದವ್ರು, ಈ ಲೆಂತ್ ಹೇಳ್ತೀರಾ. ಹೌದಾ? ನಮ್ಗೆ ಈ ಲೆಂತ್ ಹೆಂಗೆ ಕಂಡು ಹಿಡಿಯೋದಪ್ಪ? ಇವಾಗ ಇದು 8 ಅಂತ ಅಂದ್ಮೇಲೆ ಇದು ಈ ಕಡೆ 8 ಇರುತ್ತೆ. ಸೊ ಟೋಟಲ್ 16. ನಮ್ಗೆ ಹೆಂಗ್ ಗೊತ್ತು? ಡಯಾಗ್ನಲ್ ಆಫ್ ಸ್ಕ್ವೇರ್ ಎಷ್ಟಪ್ಪ? ಲೆಂತ್ a√2. ಇಫ್ a ಇಸ್ ಲೆಂತ್ ಆಫ್ ದಿ ಸೈಡ್. a√2 ಇಸ್ ಈಕ್ವಲ್ ಟು ಎಷ್ಟು ಸಿಕ್ಕಿದೆ ನಮಗೆ? 16. ನಮ್ಗೆ ಏನ್ ಬೇಕು? a ಸ್ಕ್ವೇರ್ ಬೇಕು. ಇಲ್ಲ ಈ ಕಡೆ ಕಳ್ಸಿ ಸ್ಕ್ವೇರ್ ಮಾಡಿ, ಇಲ್ಲ ಹಂಗೆ ಸ್ಕ್ವೇರ್ ಮಾಡಿ. 2a ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಸ್ಕ್ವೇರ್ ಎಷ್ಟಪ್ಪ? 256. a ಸ್ಕ್ವೇರ್ ಇಸ್ ಈಕ್ವಲ್ ಟು 2 1 2 2 128 ಬರುತ್ತೆ. ಆಪ್ಷನ್ ಸಿ ಪರ್ಫೆಕ್ಟ್ ಕರೆಕ್ಟ್. ಇನ್ ಸ್ಕ್ವೇರ್ ಯೂನಿಟ್ಸ್ ಅಂತ ಕೇಳ್ತಿದ್ರೆ, ಸೊ ಆಪ್ಷನ್ ಸಿ ಕರೆಕ್ಟ್. ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ತರ ಬೇಗ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೀವು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಫ್ y is equal to root of x plus root of x so on until infinity. ಇದನ್ನೊಂದು 120 ಸತಿ ಕೇಳಿರ್ತಾರೆ ಬೋರ್ಡ್ ಎಕ್ಸಾಮ್ ಅಲ್ಲಿ, CET ನಲ್ಲಿ. ನನಗೂ ಗೊತ್ತಿಲ್ಲ, ಬೋರ್ಡ್ ಎಕ್ಸಾಮ್ ಅಂತೂ ಕೇಳ್ತಾನೆ ಇರ್ತಾರೆ ಈ ತರ. ನಿಮ್ಗೆ ಅಕಸ್ಮಾತ್ ಅಷ್ಟತಿ ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಲ್ಮೋಸ್ಟ್ 95 ಮೇಲೆ ತೆಗಿಯೋ ಚಾನ್ಸಸ್ ಇದೆ ಅಂತಂದ್ರೆ ಈ ತರ ಕ್ವಶನ್ ನಿಮ್ಗೆ ಬಾಯಲ್ಲೇ ಒಂದಿರುತ್ತೆ. ಆಪ್ಷನ್ ಡಿ ಅಂತ ಟಿಕ್ ಮಾಡಿ ಬರ್ತೀರಾ ನಿಮ್ಗೆ ಈ ಕ್ವಶನ್ ನೋಡಿದ್ರೆ. NCERT ಇಂದ ಎತ್ತು ಕೊಟ್ಟಿರೋದು ಈ ಕ್ವಶನ್. ಇಲ್ಲ ಅಂತಂದ್ರೆ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡ್ಕೊಡಿ. y is equal to square root of ಇನ್ಫಿನಿಟಿ ತಕ್ಕ ಹೋಗ್ತಿದೆ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ ಎಷ್ಟು ಅಂತ, ಅದಕ್ಕೆ x ಪ್ಲಸ್ ಇಲ್ಲಿಂದ ಮತ್ತೆ y ನ y is equal to square root of x plus 1 until infinity ಅಂತಂದ್ರೆ ಇದು ಸೇಮ್ y ನೇ. ಸೊ ಸ್ಕ್ವೇರ್ ರೂಟ್ ಆಫ್ x ಪ್ಲಸ್ ಇಷ್ಟು ಪಾರ್ಟ್ y ನೇ. ಸೊ ಇದು y. ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು x ಪ್ಲಸ್ y. ನಮ್ಗೆ ಏನ್ ಬೇಕು? dy ಬೈ dx ಬೇಕು. ಇಲ್ಲ ಡಿಫ್ರೆನ್ಶಿಯೇಟ್ ಮಾಡಕ್ ಶುರು ಮಾಡಿ. 2y dy ಬೈ dx ಇಸ್ ಈಕ್ವಲ್ ಟು 1 ಪ್ಲಸ್ dy ಬೈ dx. dy ಬೈ dx ಕಾಮನ್ ತಗೊಳ್ಳಿ, ಇದನ್ನ ಈ ಕಡೆ ತಗೊಂಡ್ರೆ 2y ಮೈನಸ್ 1 ಇಸ್ ಈಕ್ವಲ್ ಟು 1. dy ಬೈ dx ಇಸ್ ಈಕ್ವಲ್ ಟು 1 ಬೈ 2y ಮೈನಸ್ 1. ಆಪ್ಷನ್ ಡಿ ಪರ್ಫೆಕ್ಟ್ ಕರೆಕ್ಟ್. ಏನು ಇದರಲ್ಲಿ ರಾಕೆಟ್ ಸೈನ್ಸ್ ಇಲ್ಲ, ಏನಿಲ್ಲ. ಡಬ್ಬಾ ತರ ಈ ಕ್ವಶನ್ ಪ್ರತಿ ಸತಿ ಕೇಳ್ತಾನೆ ಇರ್ತಾರೆ. ಟೆನ್ಷನ್ ತಗೊಳ್ಳಿ. ಬೋರ್ಡ್ ಎಕ್ಸಾಮ್ ಅಂತೂ ಇದನ್ನೊಂದು 3 ಸತಿ ಕೇಳಿರ್ತಾರೆ. ಇಂಥ ಆನ್ಸರ್ಸ್ ಎಲ್ಲ ನಿಮ್ಗೆ ಗೊತ್ತೇ ಇರಬೇಕು. ಈ ತರ ಟೈಮ್ ವೇಸ್ಟ್ ಮಾಡಲೇಬಾರ್ದು. ನಾನಂತೂ ನೋಡಿದ ತಕ್ಷಣ ಆಪ್ಷನ್ ಡಿ ಟಿಕ್ ಮಾಡಿ ಬಂದಿದ್ದೆ, ನಂಗೆ ಇನ್ನೂ ಕರೆಕ್ಟ್ ಆಗಿ ನೆನಪಿದೆ. ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು, ಅದಕ್ಕೆ ಈ ಕ್ವಶನ್ ತಗೊಂಡಿದ್ದೀನಿ. ಅಂದ್ರೆ ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದರಲ್ಲಿ, ಬೇಗ ಮಾಡುವಾಗ, ಹರಿನಲ್ಲಿರುವಾಗ, ಟೆನ್ಷನ್ ಆಗಿರುವಾಗ. ಅದಕ್ಕೆ ಸ್ವಲ್ಪ ಕರೆಕ್ಟಾಗಿ ಯೋಚನೆ ಮಾಡಿ, ಕೂಲ್ ಹೆಡ್ ಇಂದ ಯೋಚನೆ ಮಾಡ್ಕೊಂಡು ಈ ಕ್ವಶನ್ ಮಾಡಬೇಕು. ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ವಾಲ್ಯೂಮ್ ಆಫ್ ಅ ಕ್ಯೂಬ್ ಆಫ್ ಸೈಡ್ x ಮೀಟರ್ಸ್. ಒಂದು ಕ್ಯೂಬ್ ಇದೆ ನಮ್ಮ ಹತ್ರ, ಅದರ ಸೈಡ್ x, ಕಾಸ್ ಬೈ ಇನ್ಕ್ರೀಸಿಂಗ್ ದ ಸೈಡ್ ಬೈ 3%. ಅರ್ಥ ಏನು? ಒಂದು ಕ್ಯೂಬ್ ಇದೆ ನಮ್ಮ ಹತ್ರ. ಕ್ವಶನ್ ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕ್ಯೂಬ್ ಇದೆ, ಇದ್ರದ್ದು ಸೈಡ್ ಅಂದ್ರೆ ಸೈಡ್ ಲೆಂತ್ ನ 3% ಇಂದ ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಇದೀವಿ. ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ವಾಲ್ಯೂಮ್ ಎಷ್ಟು% ಅಂದ್ರೆ ಎಷ್ಟು ಚೇಂಜ್ ಆಯ್ತು ಅಂತ ಕೇಳ್ತಾ ಇದಾರೆ. ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ x³ ಮೀಟರ್ ಕ್ಯೂಬ್ ಅಂತ. x ಲೆಂತ್ ನಮಗೆ ಗೊತ್ತಿಲ್ಲ, ಸೊ ಅದಕ್ಕೆ ಮಾಡೋದು ಹೆಂಗೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಇವಾಗ ನಮ್ಗೆ ಹೆಂಗ್ ಗೊತ್ತು? ವಾಲ್ಯೂಮ್ ಇಸ್ ಈಕ್ವಲ್ ಟು x³ ಅಂತ ಗೊತ್ತಿದ್ಯಾ? ವಾಲ್ಯೂಮ್ ಆಫ್ ಅ ಕ್ಯೂಬ್ ಇಸ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಎಲ್ಲ ಸೇಮೇ. ಅದಕ್ಕೆ x ಇಂಟು x ಇಂಟು x x³ ಆಯ್ತು. ಚೇಂಜ್ ಇನ್ ವಾಲ್ಯೂಮ್ ನಮಗೆ ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ವಾಲ್ಯೂಮ್ ಬೇಕು. ಇಸ್ ಈಕ್ವಲ್ ಟು 3x² dx. ಇಷ್ಟಂತೂ ಇಷ್ಟರಲ್ಲಿ ಏನೋ ನಮಗೆ ಡೌಟ್ ಇಲ್ಲ. ಅವ್ರೇನ್ ಹೇಳ್ತಾ ಇದಾರೆ? ಇನ್ಕ್ರೀಸ್ ದ ಸೈಡ್ ಬೈ 3%. ಪರ್ಸೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಇಂಟು 100 ಈಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಅಂದ್ರೆ 3/100 ಅಂದ್ರೆ 3%. ಇಷ್ಟು ನಮಗೆ ಕೊಟ್ಟಿದ್ದಾರೆ. ಚೇಂಜ್ ಇನ್ ಲೆಂತ್ ಎಷ್ಟಪ್ಪ ನಮಗೆ? ಅದೇ ನಾವು ಕಂಡುಹಿಡಬೇಕು. ಸಾರಿ, ಚೇಂಜ್ ಇನ್ ವಾಲ್ಯೂಮ್ ಕಂಡುಹಿಡಬೇಕು. ಚೇಂಜ್ ಇನ್ ಲೆಂತ್ ಎಷ್ಟು ಅಂತಂದ್ರೆ ನಮ್ಗೆ ಇದು ಡೆಲ್ಟಾ x ಅಂದ್ರೆ dx ಎರಡು ಒಂದೇ, ಏನು ಡಿಫರೆನ್ಸ್ ಇಲ್ಲ. dx ಡಿವೈಡೆಡ್ ಬೈ x ಇಂಟು 100 ಈಸ್ ಈಕ್ವಲ್ ಟು 3% ಅಂತ ಕೊಟ್ಟಿದ್ದಾರೆ. ಅಂದ್ರೆ 3 ಅಂತ 0.03 ಅಂತ ಅನ್ಕೋಬೇಕು. 3/100 ಅಂದ್ರೆ 0.03. dx ಬೈ x ಈಸ್ ಈಕ್ವಲ್ ಟು 0.03 x ಅಂತ ಗೊತ್ತು. dx ಎಷ್ಟಪ್ಪ ಅವಾಗ? 0.03 ಇಂಟು ಎಕ್ಸ್. ಇಷ್ಟನ್ನು ಮಾಡ್ಕೊಂಡು ನೀವು ಹಂಗೆ ಬಂದ್ಬಿಡ್ತಾರ ಅಂತ ಅನ್ಬಿಟ್ಟು ಟಿಕ್ ಮಾಡಿ ಹೋಗ್ತೀರಾ, ಮುಂದೆ ಹೋಗಬಾರ್ದು. ಯಾಕೆ ಅಂತಂದ್ರೆ ನಮಗೆ ಇಲ್ಲಿ ಚೇಂಜ್ ಇನ್ ವಾಲ್ಯೂಮ್ ಬೇಕು. 3x² ಇಂಟು dx ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ 0.03 ಇಂಟು ಎಕ್ಸ್. 3 ಇಂಟು 0.03 ಎಷ್ಟು? 0.09 x ಇಂಟು x² x³. 0.09 x³. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಆನ್ಸರ್. ಕರೆಕ್ಟ್ ಆಗಿ ನೋಡ್ಕೊಂಡು ಕ್ವೆಶ್ಚನ್ ಸರಿಯಾಗಿ ಓದಿ ಯೋಚನೆ ಮಾಡ್ಬಿಟ್ಟು ಆನ್ಸರ್ ಟಿಕ್ ಮಾಡಬೇಕು. ಪ್ರತಿ ಸತಿ ಹೇಳ್ತಾ ಇದೀನಿ, ಇದನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ಇದೊಂದು ಡಬ್ಬಾದ ಕ್ವೆಶನ್ ಕೊಟ್ಟಿದ್ದಾರೆ. ಇದು ಯಾಕೆ ಕೊಟ್ಟಿದಾರೋ ನನಗೂ ಗೊತ್ತಿಲ್ಲ. mod of x plus 5 greater than or equal to 10 x belongs to n interval. ಫುಲ್ ನೋಡಿದ ತಕ್ಷಣ ಏನೇನೋ ಅನ್ಕೊಂಡ್ಬಿಡ್ಬೇಡಿ, ಸಖತ್ ಈಸಿ ಇದು. ಇವಾಗ ಎಕ್ಸ್ ಫಸ್ಟ್ ಆಪ್ಷನ್ ಇಂದಾನೆ ನೋಡ್ಕೊಂಡು ಹೋಗೋಣ. ಸಾಲ್ವ್ ಎಲ್ಲ ಮಾಡಬೇಡ, ಸ್ಕ್ವೇರ್ ಮಾಡಿ ಅದು ಇದು ಏನೋ ಮಾಡ್ಬೇಕು. ಆಕ್ಚುಲಿ ಏನ್ ಮೆಥಡ್ ಅಂತ ನಾನು ಯೋಚನೆ ಮಾಡಿಲ್ಲ, ಬರೀ ಆಪ್ಷನ್ಸ್ ನೋಡಿದ್ರೆ ಅರ್ಥ ಆಗೋಗುತ್ತೆ ಆನ್ಸರ್.
1 ನಿಮಿಷಕ್ಕೆ ಅನ್ಕೊಂಬೋಣ ಎಕ್ಸ್ ಬಿಲಾಂಗ್ಸ್ ಟು -15 to 5 ಅಂತ. ಈ ಇಂಟರ್ವೆಲ್ ಅಲ್ಲಿ ಎಕ್ಸ್ ಇದೆ ಅಂತ ನಾವು ಈಗಲೇ ಅನ್ಕೊಂಬೋಣ. ಇದರಲ್ಲಿ 0 ಬರುತ್ತಾ? ಈ ಇಂಟರ್ವೆಲ್ ಅಲ್ಲಿ ಪಕ್ಕಾ ಬರುತ್ತೆ. 0 ಸಬ್ಸ್ಟಿಟ್ಯೂಟ್ ಮಾಡಿ. 0 + 5 > 10. 5 > 10 ಫುಲ್ ತಪ್ಪು. ಆಪ್ಷನ್ ಕಿತ್ತಾಕಿ. ಎಕ್ಸ್ ಬಿಲಾಂಗ್ಸ್ ಟು -45. ಇದರಲ್ಲೂ ಹಂಗೆ 0 ಬರುತ್ತಾ? ಬರುತ್ತೆ. ಬಟ್ ಇದನ್ನ ಹಾಕಿದ್ರೆ ತಪ್ಪಾಗುತ್ತೆ. ಬಿಕಾಸ್ 5 > 10 ತಪ್ಪು. 2 ಆಪ್ಷನ್ ಅಲ್ಲೇ ಹೋಗೆ. ನೆಕ್ಸ್ಟ್ ನೋಡೋಣ. ಇವೆರಡು ಆಪ್ಷನ್ ಒಂಥರ ಸಿಮಿಲರ್ ಇದೆ. ಎಕ್ಸ್ ಬಿಲಾಂಗ್ಸ್ ಟು -∞ to 15 ಯೂನಿಯನ್ ಕ್ಲೋಸ್ಡ್ 5 to ∞. ಇದು ಕ್ಲೋಸ್ಡ್ ಅಂತ ಅಂದ್ರೆ ಇನ್ಕ್ಲೂಡೆಡ್ -15 ಇನ್ಕ್ಲೂಡೆಡ್ 5 ಇನ್ಕ್ಲೂಡೆಡ್ ಅಂತ ಅರ್ಥ. ಇದರಲ್ಲಿ ಎಕ್ಸ್ ಬಿಲಾಂಗ್ಸ್ ಟು -∞ to 15 5 to ∞. ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ ಇವೆರಡರಲ್ಲಿ ಇಲ್ಲಿ ಕ್ಲೋಸ್ಡ್ ಹಾಕಿದ್ದಾರೆ, ಇಲ್ಲಿ ಓಪನ್ ಹಾಕಿದ್ದಾರೆ. ಯಾವಾಗಲೂ ಇನ್ಫಿನಿಟಿ ಅಂತಂದ್ರೆ ನಮಗೆ ಗೊತ್ತಿಲ್ಲ ಎಲ್ಲಿ ತನಕ ಹೋಗುತ್ತೆ ಅಂತ. ಅದಕ್ಕೆ ಇನ್ಫಿನಿಟಿ ಅಂತ ಬಂದ ತಕ್ಷಣ ಯಾವಾಗಲೂ ಅದರ ಇಂಟರ್ವೆಲ್ ಓಪನ್ ಆಗೇ ಇರಬೇಕು. ಕ್ಲೋಸ್ ಅಂತ ಬಂದ ತಕ್ಷಣ ಆಪ್ಷನ್ ಕಿತ್ತಾಕಬೇಕು. ಇದನ್ನ ಹೇಳಕ್ಕೆ ಈ ಕ್ವಶನ್ ನಾನು ತಗೊಂಡಿದ್ದು. ಆಪ್ಷನ್ ಸಿ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗುತ್ತೆ. ಇಷ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಕಾನ್ಸ್ಟೆಂಟ್ ಟರ್ಮ್ ಇನ್ ದಿ ಎಕ್ಸ್ಪಾನ್ಷನ್ ಆಫ್ x² - 1/x² ಹೋಲ್ ಪವರ್ 16. ಇದನ್ನ ಸ್ವಲ್ಪ ಆಮೇಲೆ ಮಾಡೋಣ, ಸ್ವಲ್ಪ ಜಾಗ ಬೇಕಾಗುತ್ತೆ. ಫಸ್ಟ್ ಈ ಕ್ವಶನ್ ಮುಗಿಸಾಕ್ಬೋಣ. ಕೊನೆಯಲ್ಲಿ ಇದನ್ನ ಮಾಡ್ತೀನಿ. ಬೇಕಾದ್ರೆ ಸ್ವಲ್ಪ ಚೂರ್ ಲೆಂದಿ ಇದೆ, ಮಾಡ್ಬೋದಾದ್ರೆ ಹೆಂಗ್ ಮಾಡೋದಂತ ಹೇಳ್ಕೊಳಕ್ಕೆ ಆ ಕ್ವಶನ್ ತಗೊಂಡಿರೋದು. ಈ ಕ್ವಶನ್ ನಾನು ತಗೊಂಡಿರೋದು ಒಂದು ಸಿಂಪಲ್ ಕಾನ್ಸೆಪ್ಟ್ ಹೇಳಕ್ಕೆ. ಏನಂತಂದ್ರೆ ನಿಮ್ಗೆ ಏನಾದ್ರು ಈ ತರ ಕಾಣಿಸಿದ್ರೆ ಫಸ್ಟ್ ಒಂದು ತಿಳ್ಕೊಂಬಿಡಿ. 1 + i / 1 - i = i. ಇಷ್ಟು ತಿಳ್ಕೊಂಬಿಟ್ರೆ ಸಾಕು. ಇದನ್ನ ರಾಷನಲೈಸ್ ಡಿನಾಮಿನೇಟರ್ ಅದೆಲ್ಲ ಮಾಡಿದಾಗ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ i ಅಂತಾನೆ ಸಿಗುತ್ತೆ. ಸ್ಕ್ವೇರ್ ಎಲ್ಲ ಮಾಡಿ i² 1 ಆಗುತ್ತೆ. 1 - 1 ಕ್ಯಾನ್ಸಲ್ ಆಗಿ ಆ ಥರ ಏನೇನೋ ಆಗಿ i ಅಂತ ಕೊನೆಗೆ ನಿಮಗೆ ಸಿಗುತ್ತೆ. ಹೌದಾ? ಅವ್ರೇನು ಕೇಳ್ತಾರೆ 1 - i / 1 + i. ಇದ್ರದ್ದು ರೆಸಿಪ್ರೋಕಲ್ ಅದು. ಪ್ಲಸ್ ಯಾವಾಗಲೂ ಮೇಲಿದ್ದಾಗ i. 1 - i / 1 + i ಅಂತಂದ್ರೆ ಇದು 1/i ಆಗುತ್ತೆ. 1/this. ಸೊ 1/i ಇದು ಕಟ್ಟಾಗಿ ಇಷ್ಟ ತೆಗೆದುಬಿಟ್ಟು 1/i ಅಂತ ಹಾಕ್ಬೋದು. ಸೊ 1/96 / i⁻96. ಈ ವ್ಯಾಲ್ಯೂ ಕಂಡುಹಿಡಿದ್ರೆ ಆಗೋಯ್ತಾ? ನಮಗೆ ಇದು a + ib ಫಾರ್ಮಲ್ಲಿ ಬೇಕು. ಅದು ಆಮೇಲೆ ನೋಡ್ಕೊಳ್ಳೋಣ ಏನು ಅಂತ. ಸೊ i⁻96 ಎಷ್ಟು ಅಂತ ನಮ್ಗೆ ಗೊತ್ತಾಗಬೇಕು. ಇವಾಗ i = i ಇದು ಗೊತ್ತಿರುತ್ತೆ. ಅಂದ್ರೆ i⁻1 = i, i² = -1, i³ = -i, i⁴ = 1. ಇಷ್ಟು ನಮಗೆ ಗೊತ್ತಿದೆ. i⁴ ಯಾಕೆ 1? ಇದು i² × i² ಅಂದ್ರೆ -1 × -1 + 1 ಆಗುತ್ತೆ. ಸೊ 96 ಯಾವ್ದಕ್ಕೆ ಡಿವಿಸಿಬಲ್ ಆಗುತ್ತೆ ಅದಕ್ಕೆ ನಾವು ನೋಡ್ಕೋಬೇಕು ಅದು ಯಾವ ಪವರ್ ಇದಾಗುತ್ತೆ ಅಂತ. ಸೊ 96 / 4 ಮಾಡಬೇಕು. ಬಿಕಾಸ್ ಇದು ಇವಾಗ i⁻5 ಮಾಡಿದ್ರೆ i⁻5 ಅಂದ್ರೆ i⁴ × i ಮತ್ತೆ ಇದೇ ಸೈಕಲ್ ರಿಪೀಟ್ ಆಗುತ್ತೆ. ಇಷ್ಟು ಮುಂದೆ ಪವರ್ಸ್ ಆಗುತ್ತೆ. ಸೊ ಫಸ್ಟ್ 4 ಪವರ್ಸ್ ಮಾತ್ರ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಇವಾಗ 96 / 4 ಮಾಡಿದ್ರೆ ಡಿವಿಸಿಬಲ್ ಆಗುತ್ತೆ. ಬಿಕಾಸ್ 4 2 8, 1 4 4 16, ಸೊ 24 ಇಂದ. ಸೊ ರಿಮೈಂಡರ್ ನಮಗೆ 0 ಸಿಗುತ್ತೆ. 0 ಅಂತಂದ್ರೆ ಮೊದಲನೇದು i⁻1 = i. ಇದು ಸಾರಿ i⁻0 = 1. ಎನಿಥಿಂಗ್ ಪವರ್ 0 = 1. ಸೊ 1 a + ib = 1 ಅಂತ ನಮಗೆ ಗೊತ್ತಾಯ್ತು. ಸೊ a = 1, b = 0 ಬಿಕಾಸ್ i ಕೋಎಫಿಷಿಯಂಟ್ 0 ಇದರಲ್ಲಿ. i⁻96 ಅಂದ್ರೆ 1 ಆಗುತ್ತೆ. ಸೊ ಅದಕ್ಕೆ ಕೋಎಫಿಷಿಯಂಟ್ a, b ಬೇಕಂತಂದ್ರೆ ನಮಗೆ a = 1 ಆಯ್ತು, b = 0. ಸೊ ಆಪ್ಷನ್ ಬಿ ಪರ್ಫೆಕ್ಟ್ ಆಗಿ ಕರೆಕ್ಟ್. 1, 0 ನಮಗೆ ಕರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಸೊ ಈ ತರ ಈ ಕ್ವಶನ್ಸ್ ಇನ್ನೊಂದು ಕ್ವಶನ್ ಮಿಸ್ ಮಾಡ್ದಲ್ಲ. ಕರೆಕ್ಟ್. ಇದಕ್ಕೆ ಜಾಗ 1 ನಿಮಿಷ ಜಾಗ ಇದೆ ಮಾಡೋಕ್ಕೆ. ಹಂಗೆ ಇಲ್ಲಿ ಅಡ್ಜಸ್ಟ್ ಮಾಡೋಣ. ಕ್ವಶನ್ ಫಸ್ಟ್ ಓದ್ಬೋಣ. ತುಂಬಾ ಸ್ವಲ್ಪ ಜಾಗ ಬೇಕಾಗುತ್ತೆ. ಕ್ವಶನ್ ಏನ್ ಹೇಳ್ತಿದ್ದೆ, ಕಾನ್ಸ್ಟೆಂಟ್ ಟರ್ಮ್ ಇನ್ ದಿ ಎಕ್ಸ್ಪಾನ್ಷನ್ ಆಫ್ x² - 1/x² ಹೋಲ್ ಪವರ್ 16. ಇದರದ್ದು ಎಕ್ಸ್ಪ್ಯಾಂಡ್ ಮಾಡಿದಾಗ 16 + 1 17 ಟರ್ಮ್ಸ್ ಅಲ್ಲಿ ಯಾವುದೋ ಒಂದು ಟರ್ಮ್ ನಮಗೆ ಕಾನ್ಸ್ಟೆಂಟ್ ಬರುತ್ತೆ. ಅಂದ್ರೆ ಎಕ್ಸ್ಗೆ ಡಿಪೆಂಡೆಂಟ್ ಆಗಿರಲ್ಲ. ಆ ಟರ್ಮ್ದು ಕೋಇಫಿಷಿಯಂಟ್ ಏನು ಅಂತ, ಅಲ್ಲ ಸಾರಿ ಕಾನ್ಸ್ಟೆಂಟ್ ಟರ್ಮ್ನೇ ಕೇಳ್ತಾ ಇದಾರೆ. ಓಕೆ, ಆ ಟರ್ಮ್ದು ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದಾರೆ. ಹೆಂಗ್ ಮಾಡೋದು ಇವಾಗ ನೋಡ್ಕೊಳ್ಳಿ. ಇವಾಗ ಜನರಲ್ ಟರ್ಮ್ ಏನಪ್ಪ, TR + 1 = NCR. ಈಗಾಗಲೇ ಗೊತ್ತಲ್ಲ ನಿಮ್ಗೆ, NCR ಇಂಟು a⁻1 n - r ಇಂಟು b⁻r ಇಂಟು ಅದೆಲ್ಲ ಇದೆ. ಜನರಲ್ ಟರ್ಮ್ ಇವಾಗ ಬರೆಯೋಣ. ಟೋಟಲ್ ಪವರ್ ಎಷ್ಟಪ್ಪ, n = 16 ಅಂತ ಇಲ್ಲವರೆ ಕೊಟ್ಟಿದ್ದಾರೆ. ಸೊ NCR ಅಂದ್ರೆ 16CR, r ವ್ಯಾಲ್ಯೂ ನಮ್ಗೆ ಇನ್ನೂ ಗೊತ್ತಿಲ್ಲ, ಇಂಟು a⁻n - r ಅಂದ್ರೆ x² ಪವರ್ n - r ಅಂದ್ರೆ 16 - r ಇಂಟು b⁻r. b⁻r ಅಂತಂದ್ರೆ ಮೈನಸ್ ಅಂದ್ರೆ 1/ ಇದನ್ನ ಇಷ್ಟು ಮಾತ್ರ b ಅಂತ ಅನ್ಕೋಣ ಸದ್ಯಕ್ಕೆ. 1/x² ಪವರ್ r ಇಂಟು ಅಕಸ್ಮಾತ್ ಇಲ್ಲಿ ಮೈನಸ್ ಇದ್ರೆ ನಾವು -1 ಪವರ್ r ಇಟ್ಕೋಬೇಕಾಗುತ್ತೆ. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಸ್ವಲ್ಪ ನಿಮಿಷ ಬೇರೆ ಶೀಟೇ ತಗೊಂಡ್ಬಿಡ್ತೀನಿ. ಅದಕ್ಕೂ ನೀಟಾಗಿ ಬರೆಯೋಣ. ಇಲ್ಲಿ ನಾವು ಬರೆಯಕ್ಕೆ ಶುರು ಮಾಡೋಣ. TR + 1
is equal to 16CR into x square power 16 minus r into 1 by x square power r into minus 1 power r. ಇಷ್ಟು ಹೇಳ್ತಾ ಇದ್ದಾರೆ. ನಮ್ಗೆ ಈ ಟರ್ಮ್ ಏನು ಅಂತ ನಾವು ಕಂಡುಹಿಡಿಬೇಕು. ಸೊ ಶುರು ಮಾಡೋಣ. ಇವಾಗ ಏನು ಹೇಳ್ತಿದ್ದಾರೆ, ಇದು ಕಾನ್ಸ್ಟೆಂಟ್ ಆಗಿರ್ಬೇಕು. ಈ ಟರ್ಮ್ ಕಾನ್ಸ್ಟೆಂಟ್ ಅಂತಂದ್ರೆ ಎಕ್ಸ್ಗೆ ಡಿಪೆಂಡೆಂಟ್ ಆಗಿರ್ಬೋದು. ಸೊ ಎಕ್ಸ್ ಪವರ್ 2 into 6 ಅಂದರೆ 32 minus 2r ಇಂಟು ಎಕ್ಸ್ ಪವರ್ ಮೈನಸ್ 2r, ಇದನ್ನ ಮೇಲ್ ತಗೊಂಡೋಗಿ ಪವರ್ ಮೈನಸ್ 2r ಅಂತ ಬರಿಬೋದು. ಈಸ್ ಈಕ್ವಲ್ ಟು ಎಕ್ಸ್ ಪವರ್ 0, ಯಾಕಂತಂದ್ರೆ ಕಾನ್ಸ್ಟೆಂಟ್ ಆಗಬೇಕು. ಇದಿಷ್ಟು ವಿತ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆಗಬೇಕು ಅಂತಂದ್ರೆ ಎಕ್ಸ್ ಪವರ್ 32 minus 4r, ಇದನ್ನ ಆಡ್ ಮಾಡಿದಾಗ ಎರಡು ಪವರ್ ಮಲ್ಟಿಪ್ಲಿಕೇಶನ್ ಇದೆ, ಪವರ್ಸ್ ಆಡ್ ಮಾಡ್ಬೋದು. ಇದು ಎಕ್ಸ್ ಪವರ್ 0 ಆಗಬೇಕು. ಬಿಕಾಸ್ ನಮಗೆ ಬೇರೆ ಎಕ್ಸ್ ಪವರ್ 0 ಬಿಟ್ಟು ಬೇರೆ ಏನೇ ಪವರ್ ಆದ್ರೆ ಅದೊಂಥರ ಡಿಪೆಂಡೆಂಟ್ ಆಗುತ್ತೆ ಎಕ್ಸ್ ಮೇಲೆ. ನಮಗೆ ಡಿಪೆಂಡೆಂಟ್ ಆಗೋದು ಬೇಡ. ಅದಕ್ಕೆ 32 minus 4r is equal to 0. 32 is equal to 4r, r is equal to 8 ಅಂತ ಗೊತ್ತಾಯ್ತು. ಸೊ r is equal to 8 ಸಿಕ್ತು ಅಂದ್ರೆ 16CR ಇಂಟು ಇದಿಷ್ಟು ನಾವು ಇವಾಗ ತಾನೇ 0 ಮಾಡಿದ್ವಿ. ಸೊ ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಇದು ಅಂದ್ರೆ ಸಬ್ಸ್ಟಿಟ್ಯೂಟ್ ಎಲ್ಲ ಏನ್ ಮಾಡೋದು ಬೇಕಾಗಿಲ್ಲ ಇವಾಗ ಆರ್ಗೆ, ಯಾಕೆಂತಂದ್ರೆ ನಮ್ಗೆ ಆಲ್ರೆಡಿ 16C8 ಸಿಕ್ಬಿಟ್ಟಿದೆ. ಇದಿಷ್ಟು 1 ಆಯ್ತು. ಮೈನಸ್ 1 power 8 ಅಂದ್ರೆ ಎಷ್ಟು, ಇದು ಈ 1 ಪವರ್, ಸೊ ಇದು 1 ಆಗುತ್ತೆ. ಸೊ ಟೋಟಲ್ ಟರ್ಮ್ ಎಷ್ಟಾಗುತ್ತೆ, 16C8 ಆಗುತ್ತೆ. ಸೊ ನಮ್ಮ ಆಪ್ಷನ್ ಏನವಾಗ ಆಪ್ಷನ್ ಎ 16C8 ಪರ್ಫೆಕ್ಟ್ ಆಗಿ ಕರೆಕ್ಟ್. ಇಷ್ಟೇನೆ ಅವ್ರು ಕೇಳ್ತಾ ಇರೋದು. ಸ್ವಲ್ಪ ಕರೆಕ್ಟ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿ ನಿಧಾನಕ್ಕೆ ಮಾಡಿದ್ರೆ ಸಿಗುತ್ತೆ ಆನ್ಸರ್. ಆದರೆ ಆಕ್ಯುರೇಟ್ ಆಗು ಇರಬೇಕು, ಫಾಸ್ಟ್ ಆಗಿ ಮಾಡ್ತೀನಿ ಅಂತಂದ್ರೆ. ಸೊ ಈ ತರ 8 ಕ್ವಶನ್ ನಾವು ಸಾಲ್ವ್ ಮಾಡಿದ್ವಿ ಇವತ್ತು. ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಮತ್ತೆ ಇನ್ನೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಇದು ನೋಡಿದ್ದು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಫೈನಲ್ ಆಗಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಲ್ ದಿ ಬೆಸ್ಟ್.